ಶಿವಣ್ಣ ಕಾಲಭೈರೇಶ್ವರ ಶಿವಣ್ಣಂದು ಲಾಸ್ಟ್ ಮ್ಯಾಟ್ರಿ ಇದೆಯಲ್ಲ, ಅದು ಜನಕ್ಕೆ ಒಳ್ಳೆ ಸಂದೇಶ. ಸೂಪರ್ ಆಗಿದೆ ಪಿಕ್ಚರ್. ಚೆನ್ನಾಗಿದೆ ಸರ್. ಸೂಪರ್ ಸಕಲ ಸೂಪರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಶಿವರಾಜ್ ಕುಮಾರ್ 101 ಫಿಲಮ್ಗೆಲ್ಲ 501 ಫಿಲಮ್ ಮಾಡಿದವರು. 45 ಸಲ ಬಂದ ಸೂಪರ್ ಆಗಿದೆ ಫಿಲಮ್. ಒಂದ್ಸಲ ಕಣ್ಣು ಮುಚ್ಕೊಂಡು ನೋಡ್ಬೋದು. ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಪೈರಸಿ ಅಂತ ಹೇಳ್ತಾ ಇರ್ತಾರೆ, ಅವ್ರೆಲ್ಲ ಮಾಡಕ್ ಹೋಗ್ಬೇಡಿ. ಈ ಕನ್ನಡ ಸಿನಿಮಾನ ಬೇರೆ ಭಾಷೆ ಕೊಟ್ಟಿದ್ದಾನೆ ಪೈರಸಿ ಆಗ್ತಾರೆ. ಒಂದು ಇಲ್ಲೇ ನಮ್ ಕನ್ನಡದವ್ರೆ ನೋಡಿದ್ರೆ ಯಾವ್ದು ಪೈರಸಿ ಆಗಲ್ಲ. ಇವತ್ತೇ ಯಾಕೆ ನಾವು ಫಿಲಮ್ ನೋಡಿದೀವಿ ಅಂತಂದ್ರೆ, ಹಳೆ ಏನೋ ಸ್ವಲ್ಪ ವಾರ್ಗಳು, ಆಮೇಲೆ ಇದು ಏನೋ ಯುದ್ಧ ಆಗುತ್ತಂತೆ. ಆ ಯುದ್ಧ ಆಗ್ಬಿಟ್ರೆ ನಾವೆಲ್ಲ ಸತ್ತೋಗ್ಬಿಡ್ತೀವಿ. ಅದಕ್ಕೋಸ್ಕರ ನೋಡಂತೆ ಅವಾಗ ನೋಡಕ್ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ಇವಾಗ ಬಂದು ನೋಡಿದೀವಿ. ಸಕ್ಕದ ಮಾಡಿದ್ದಾರೆ. 65 ವರ್ಷ ಶಿವಣ್ಣನ್ ಪಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಆಮೇಲೆ ಉಪಿ ಸರ್ದು ಸಕ್ಕದಾಗೈತೆ, ಶೆಟ್ರದು ಸಕ್ಕದಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ಸಕ್ಕದಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಸುಳ್ಳು ಹೇಳ್ಬಿಟ್ರು ಇಷ್ಟು ದಿವಸ. ಉಪೇಂದ್ರ ಸರ್ ಬಿಟ್ರೆ ನೆಕ್ಸ್ಟ್ ಡೈರೆಕ್ಷನ್ ಗೆ ಬೇಕಾದ್ರೆ ಅರ್ಜುನ್ ಜನ್ಯ ಸೆಟ್ ಆಗ್ತಾರೆ. ಸಕ್ಕದಾಗಿ ಮಾಡಿದ್ದಾರೆ. ಫೈನಲ್ ಮಾತ್ರ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಎಲ್ಲ ಚೆನ್ನಾಗಿದೆ. ಶಿವಣ್ಣರ ಆಕ್ಟಿಂಗ್ ಅಂತೂ ಅತ್ಯದ್ಭುತ ಅಂತ ಹೇಳ್ಬೋದು. ಲಾಸ್ಟ್ 20 ನಿಮಿಷ ತುಂಬಾ ಚೆನ್ನಾಗಿ ಬಂದಿದೆ. ಅರ್ಜುನ್ ಜನ್ಯ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಉಪೇಂದ್ರ ಅವ್ರು ಮಾತ್ರ ನಾವು ತಲೆಗೆ ಹುಳ ಬಿಡ್ತಾರೆ ಅನ್ನೋ ಡೈರೆಕ್ಟ್ ಅಂದ್ರೆ ಅರ್ಜುನ್ ಜನ್ಯ ಅವ್ರಿಗೆ ಹುಳ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. 45 ಮೂವಿಗೆ ಇನ್ನೊಂದು 45 ಹಾಕ್ಬಿಟ್ಟು 90 ಎಣ್ಣೆ ಹೊಡಿಬೋದು. ಚೆನ್ನಾಗಿದೆ ಸರ್. ಅಲ್ಟಿಮೇಟ್ ಸಕ್ಕದಾಗಿದೆ. 9 ಆಕ್ಟಿಂಗ್ ಮಾಡಲ್ಲ. ಸೂಪರ್ ಫಿಲಂ ಮಾತ್ರ ಸಖತ್. ಅರ್ಜುನ್ ಜನ್ಯ ಗೆದ್ದಿದ್ದಾರೆ ಸರ್. ಈಸ್ ದ ರಿಯಲ್ ಫಿಲಮ್. ಲಾಸ್ಟ್ 20 ಮಿನಿಟ್ಸ್ ನೀವು ಚಪ್ಪಲಿ ಬಿಟ್ಟು ನೋಡ್ಬೇಕು ಫಿಲಮ್. ಲಕ್ಕಿ ಮೇನಲ್ಲೂ ಅಷ್ಟೇ. ಅಪ್ಪು ಸರ್ ಫಿಲಮ್ ಬಂದಾಗ ಒಂದು ದೇವತ್ವ ಬರುತ್ತೆ, ಅವಾಗ ನಾವು ಚಪ್ಪಲಿ ಬಿಟ್ಟು ನೋಡ್ತೀವಿ. ಈಗಲೂ ಅಷ್ಟೇ ಸರ್, ಅದೇ ತರ ಫೀಲಿಂಗ್ ಬರುತ್ತೆ. ಒಂದು ದೈವತ್ವ ಭಾವನೆ ಇದೆ ಫಿಲಮ್ ಅಲ್ಲಿ. ಸೂಪರ್ ಆಕ್ಟಿಂಗ್ ಸರ್. ಈ ವಯಸ್ಸಲ್ಲಿ ಇಂಥ ಆಕ್ಟಿಂಗ್ ಯಾರ ಕೈಲೂ ಮಾಡಕ್ಕಾಗಲ್ಲ ಅಂತ ಶಿವಣ್ಣ ಅವರು ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಫಿಲಮ್. ಸಿನಿಮಾ ಸೂಪರ್ ಆಗಿದೆ. 100 ಡೇಸ್ ಪಕ್ಕ. ಒಳ್ಳೆ ಮೂವಿ, ಒಳ್ಳೆ ಕಾಮಿಡಿ ಏನಿಲ್ಲ. ಆದ್ರೂ ಸೂಪರ್ ಸೆಟ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಎಕ್ಸಲೆಂಟ್. ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ತೆಗೆದಿದೆ. ಶಿವಣ್ಣನಿಗೆ 7 ವರ್ಷದಂಗಿದೆ ಕತೆ. ಒಳ್ಳೆ ಅಲ್ಟಿಮೇಟ್ ಆಗಿ ತೆಗೆದಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ಯಾರು ನಿರೀಕ್ಷಣೆ ಮಾಡಿರಲ್ಲ, ಅಷ್ಟು ಚೆನ್ನಾಗಿದೆ ಕತೆ. ಮೊದಲಿಂದ ಒಂಥರ ಒಳ್ಕೊಂಡು ಹೋದ್ರೆ ಕೊನೆಯಲ್ಲಿ ಮಾತ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಅದ್ಭುತವಾಗಿ ತೆಗೆದಿದ್ದಾರೆ. ಒಳ್ಳೆ ಹ್ಯಾಂಡ್ಸಮ್ ಫಿಲ್ಮ್ ಸರ್. ತುಂಬಾ ಚೆನ್ನಾಗಿದೆ. ಸಕ್ಕದಾಗೈತೆ ಗುರು. ಅಲ್ಟಿಮೇಟ್ ಮೂವಿ. ಲಾಸ್ಟ್ 20 ನಿಮಿಷ ಅಂತೂ ಸಕ್ಕದಾಗೈತೆ. ಸೈಕ್ ಆಗೈತೆ ಮೂವಿ. ಅಣ್ಣ ಪಕ್ಕ ಫ್ಯಾನ್. ನಾನು ಏನ್ ಹೇಳಿದ್ರು 100% ಕಮ್ಮಿನೇ. ಶಿವಣ್ಣನ ಆಕ್ಟಿಂಗ್ ಮಾತ್ರ ಕದರ್ ಆಗೈತೆ ಗುರು. ಸೂಪರ್ ಆಗೈತೆ. ಸೂಪರ್. ತುಂಬಾ ಚೆನ್ನಾಗಿದೆ. ಶಿವಣ್ಣನ ಎಂಟ್ರಿ ಸೂಪರ್. ಜೀವನದ ಪಾಠ ಕಲ್ಸೋಕೆ ಅನ್ಕೊಳ್ತೀವಿ ಎಲ್ರು. ಶಿವಣ್ಣ ಮಾತಾಡೋರು ತುಂಬಾ ಚೆನ್ನಾಗಿ ಮಾತಾಡೋರು. ಯಂಗ್ಸ್ಟರ್ಸ್ ಕೇಳ್ಬೇಕು ಇವಾಗ ಇದನ್ನ. ಜೀವನ ತಂದೆ ಚೆನ್ನಾಗಿ ನೋಡ್ಕೋಬೇಕು. ಅನುಭವ ಸಿಗತ್ತೆ. ಅನುಭವ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಸಿನಿಮಾ. ಸರ್, ದ್ವಾಪರ ಯುಗ ತ್ರೇತಾಯುಗದಲ್ಲಿ ರಾಮ ಕೃಷ್ಣ ಅನ್ನೋ 10 ಅವತಾರ ಎತ್ತಿದ್ರೆ ಸಿನಿಮಾ ಬನ್ನಿ. ಶಿವಣ್ಣ 11 ಅವತಾರ ಎತ್ತವ್ರೆ ಕಲಿಯುಗದಲ್ಲಿ. ಸಿನಿಮಾ ಚೆನ್ನಾಗಿದೆ. 45 ಸೂಪರ್ ಆಗಿದೆ. ಬನ್ನಿ ಸರ್, ಎಲ್ಲರೂ ಬನ್ನಿ ನೋಡಿ ಸರ್. 45 ವೀಕ್ಸ್ ಅಲ್ಟಿಮೇಟ್. ಲಾಸ್ಟ್ 20 ನಿಮಿಷ ಅಂತೂ ಕೈಲಾಸ ಸ್ವರ್ಗ ಕರ್ಕೊಂಡು ಹೊಂಟೈತೆ ಶಿವಣ್ಣ. ಹಂಗೈತೆ 20 ನಿಮಿಷ ಅಂತೂ ನಿಂತ ಸೀಟ್ ಮೇಲೆ ಕುತ್ಕೊಳಕ್ ಆಗಲ್ಲ. ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಮಾಡೋದಂತಾನೆ ಹೇಳಕ್ ಆಗಲ್ಲ. ಹಂಗೈತೆ. ಒಂದೊಂದು ಸೀನ್ ಅಲ್ಟಿಮೇಟ್ ಆಗೈತೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ. ಶಿವಣ್ಣ ಅಭಿನಯ ಅಂತೂ ಸೂಪರ್ ಆಗಿದೆ. 45 ಸಿನಿಮಾವನ್ನ 2025ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡಿಗರು ಪ್ರತಿಯೊಬ್ರು ನೋಡ್ಬೇಕು. ಕನ್ನಡಿಗರು ಯಾರು ಪೈರಸಿಯನ್ನು ಮಾಡಬಾರ್ದು. ದಯವಿಟ್ಟು ಮಾಡ್ಬೇಕು. ಸಿನಿಮಾ ಸೂಪರ್ ಆಗಿದೆ. ಶಿವಣ್ಣನ ಆಕ್ಟಿಂಗ್ ಅಂತೂ ಹೇಳಂಗೆ ಇಲ್ಲ. ನಾವಿನ್ನೂ ಹುಟ್ಟೇ ಇರ್ಲಿಲ್ಲ ಅವ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ. ಸಿನಿಮಾ ಏನಿಲ್ಲ. ಮುತ್ತು ರಾಜ ಕಾಲಿಟ್ಟ ಸೈಡ್ ಬಿಡಲ್ಲಿ ಸಿನಿಮಾ. ಶಿವಣ್ಣ ಅವ್ರ ಗೆಟಪ್ ತುಂಬಾ ಚೆನ್ನಾಗಿತ್ತು. ಅವ್ರ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು.
ಚೆನ್ನಾಗಿದೆ ಅರ್ಜುನ್ ಸರ್ ಫಸ್ಟ್ ಡೈರೆಕ್ಷನ್ ಮಾಡಿದ್ದಾರೆ ಏನ್ ಸರ್ ಅರ್ಜುನ್ ಸರ್ ಫಸ್ಟ್ ಡೈರೆಕ್ಷನ್ ಮಾಡಿದ್ದಾರೆ ಹೇಗೆ ಹಾ ಚೆನ್ನಾಗಿದೆ ಸರ್